ಓಕೆ, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಸದನದಲ್ಲಿ ಬಿಜೆಪಿ ನಾಯಕರು, ಮುಖ್ಯವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕರಾಗಿರುವಂತಹ ಸುನೀಲ್ ಕುಮಾರ್, ಸುರೇಶ್ ಕುಮಾರ್ ಅವರು ಕೂಡ ಮಾತನಾಡಿದರು. 24 ಹಿಂದೂ ಕಾರ್ಯಕರ್ತರ ಕೊಲೆಯಾಗಿದೆ. ಆ ಕೊಲೆಗೆ ಕಾರಣ ಸಿದ್ದರಾಮಯ್ಯನವರು ಅನ್ನುವ ಹೇಳಿಕೆ. ಆದರೆ ಹರೀಶ್ ಪೂಂಜಾ ಅವರ ಈ ಹೇಳಿಕೆಯನ್ನು ಮಹೇಶ್ ತಿಮ್ಮರೌಡಿಯವರು ಬೇರೆ ತರವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಉಲ್ಲೇಖ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಹಿಂದೂ ಕಾರ್ಯಕರ್ತರ ಕೊಲೆಗೆ ಕಾರಣರಾಗಿದ್ದಾರೆ, ಸೊ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿದರು. ಆ ಹಳೆಯ ವಿಡಿಯೋ ವೈರಲ್ ಆಗ್ತಾನೇ ಇತ್ತು. ಇದರ ನಡುವೆ ಆರ್ ಅಶೋಕ್ ಅವರು ಸದನದಲ್ಲಿ ಮಾತನಾಡ್ತಾ 48 ಗಂಟೆಗಳ ಹಿಂದೆ ಆಗಿರುವಂಥ ಘಟನೆ ಅಥವಾ ಸುದ್ದಿಗೋಷ್ಠಿ ಅಂತ ಹೇಳಿದ್ರು. ತಿಮ್ಮರೋಡಿ ಸಿದ್ದರಾಮಯ್ಯನವರ ವಿರುದ್ಧವೇ ಮಾತನಾಡಿದ್ದಾರೆ. 24 ಕೊಲೆಗೆ ಕಾರಣ ಸಿದ್ದರಾಮಯ್ಯನವರೇ ಅಂತ ಹೇಳಿದ್ದಾರೆ. ಸೊ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದರು. ಬಂಧನಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟರು. ಅದಾದ ಬೆನ್ನಲ್ಲೇ ಈಗ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಆ ಬೆಳವಣಿಗೆಗಳು ಯಾವುವು ಅಂತ ಹೇಳಿದ್ರೆ, ಹರೀಶ್ ಪೂಂಜಾ ಅವರು ಕೊಟ್ಟಂಥ ಹೇಳಿಕೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವೈರಲ್ ಆಗ್ತಾ ಇದೆ. ಇದರ ಜೊತೆಗೆ ಡೇಟ್ ಸಮೇತ ಒಂದು ಕಡೆ ನೋಡಿ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ತಿಮ್ಮರೌಡಿಯವರು ಅಶ್ವವೇಗ ಜೊತೆ ಮಾತನಾಡ್ತಾ ಇದ್ದಾರೆ. ನೋಡ್ಕೊಂಬನ್ನಿ. ಸತ್ತ ತಾಯಿಗೆ 4 ಹೆಣ್ಣು ಮಕ್ಕಳು, 1 ಗಂಡು ಮಗು. ಎಂತ ಪರಿಸ್ಥಿತಿ! ಎಲ್ಲಿಂದ ಸತ್ತದ್ದು? ಇದೇ ಧರ್ಮಸ್ಥಳದ SKDRDP ಎನ್ನುವ ಸಂಘದಿಂದಲೇ ಅರೇಂಜ್ಮೆಂಟ್ ಆಗಿ ಆ ಹೆಣ್ಮಗು ಸುಸೈಡ್ ಮಾಡ್ಕೊಂಡದ್ದು. ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರು ಸರಿಯಾಗಿ ಕಂಪ್ಲೇಂಟೇ ತಗೊಳ್ಳಿಲ್ಲ. ಏನಾಗಿದೆ ಅಂತ ಕೇಳಿದ್ರೆ ಅದೆಲ್ಲ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರಂತೆ. ಈ 4 ಹೆಣ್ಣು ಮಕ್ಕಳನ್ನು, ಆ ಗಂಡು ಮಗುವನ್ನು ಸಾಕುದು ಯಾರಿನ್ನು? ಯಾರು ಸಾಕುದು? ಇದನ್ನು ಪ್ರಶ್ನೆ ಮಾಡಿದ್ರೆ ಬಿಜೆಪಿಗರಂತೂ ಹೊಲ್ಸು ಅಂತ ಹೇಳಿದ್ರೆ ಇವರ ಬಾಯಲ್ಲಿ ಹಿಂದುತ್ವ ಹಿಂದುತ್ವ ಹಿಂದುತ್ವ, ರಾಮ, ಮಾತೆ, ಸೀತೆ, ದೇವಿ ಬಿಟ್ರೆ ಉಂಟಲ್ಲ, ಇವರು ಮಾಡುವಂತ ಅಲ್ಕ ಕೆಲಸಗಳು ಉಂಟಲ್ಲ, ಬಿಜೆಪಿ ಉಂಟಲ್ಲ, ಇನ್ನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಬರಬಾರ್ದಪ್ಪ. ಕಡೆಯದಾಗಿ ನಿಮ್ಮ ಹೇಳಿಕೆ ಅಲ್ಲ ಅದು. ಹಾಗಾದ್ರೆ ಏನ್ ಬೇಕಾದ್ರೂ ನಾವು ಸಿದ್ಧರಿದ್ದೀವಿ. ನನ್ನ ಹೇಳಿಕೆ ಅಲ್ಲ, ನಮ್ಮ ತಾಲೂಕಿನ ಶಾಸಕರು ಹರೀಶ್ ಪೂಂಜಾರವರು ಕೊಟ್ಟಂತ ಸ್ಟೇಟ್ಮೆಂಟ್ ಪಬ್ಲಿಕ್ ಸಭೆಯಲ್ಲಿ, ಮನೆಯಲ್ಲಿ ಕೂತ್ಕೊಂಡು ಹೇಳಿದ್ದಲ್ಲ, ಗುಟ್ಟೆ ಹೇಳಿದ್ದಲ್ಲ, ಸಭೆಯಲ್ಲಿ ಮಾತಾಡಿದ್ದು. ಅದು ಸತ್ಯಜಿತ್ ಸುರತ್ಕಲ್ ಅವರನ್ನು ಪ್ರಶ್ನೆ ಮಾಡಿದ್ದು. ಗೊತ್ತಾಯ್ತಲ್ವಾ? ನೀವು ಹಿಂದೂ ಸಂಘಟನೆಯಲ್ಲಿದ್ದವರು ಸತ್ಯಜಿತ್ರೆ ಕಾಂಗ್ರೆಸ್ಗೆ ಫೀಲ್ಡ್ ಮಾಡ್ತಾ ಇದ್ದೀರಾ? ಆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇದ್ದಾಗ 24 ಮರ್ಡರ್ ಮಾಡಿದ್ದಾನೆ. ಯಾರು ಹೇಳಿದ್ದು? ಮಹೇಶ್ ಶೆಟ್ಟಿ ತಿಮ್ಮರೊಡ್ಲಿಲ್ಲ, ಅದೇ ಹರೀಶ್ ಪೂಂಜಾ ಹೇಳಿರುವಂತದ್ದು. ಅದನ್ನೇ ನಾನು ಅವರಿಗೆ ಕೇಳಿದ್ದು. ಸಿದ್ದರಾಮಯ್ಯರವರೇ, ಹರೀಶ್ ಪೂಂಜಾರವರು ಹೇಳ್ತಾ ಇದ್ದಾರೆ, ನೀವು 24 ಮರ್ಡರ್ ಮಾಡಿದ್ದೀರಿ ಅಂತ ಹೇಳಿ, ನಿಮ್ಮ ತಲೆದಂಡ ಆಗ್ಬೇಕು, ಇಲ್ಲಾದ್ರೆ ಹರೀಶ್ ಪೂಂಜಾನ ಮೇಲೆ ಕೇಸ್ ಮಾಡಬೇಕು, ಅವನನ್ನು ಶಾಸಕದಿಂದ ಅಮಾನತು ಮಾಡಬೇಕು ಅಂತ. ಏನ್ ತಪ್ಪಿದೆ ಸರ್? ಏನ್ ತಪ್ಪಿದೆ? ಈ ಗ್ರಾಚಾರ ಮಂತ್ರಿಗೆ ತಲೆ ಬುಡ ಇದೆಯೇ ಅವನಿಗೆ? ಯಾವತ್ತೋ ಮಾತನಾಡಿದೆ, ವಿಡಿಯೋವನ್ನು ಮಾತಾಡ್ತಾನಲ್ಲ, ತಲೆ ಸರಿಲ್ಲ ಅವನನ್ನು. ಯಾಕೆ ಇಟ್ಕೊಂಡಿದ್ದಾರಂತ ಗೊತ್ತಿಲ್ಲ ನನಗೆ. ಧನ್ಯವಾದಗಳು ಸರ್. ಮಹೇಶ್ ತಿಮ್ಮರೌಡಿ ಅವರು ಹೇಳ್ತಾ ಇರುವ ಅದು ನೋಡಿ, ಬೇಕಾದ್ರೆ ನಿಮ್ಗೆ ಹರೀಶ್ ಪೂಂಜಾನ ಮೇಲೆ FIR ಆಗಿರುವಂತ ದಾಖಲೆ ಅದೇ ಸ್ಟೇಟ್ಮೆಂಟ್ಗೆ ಇನ್ನೇನ್ ಬೇಕು ನಿಮ್ಗೆ? ಉತ್ತರ ಕೊಡ್ಬೇಕು ನಾವು. ಇದಕ್ಕೆ ಉತ್ತರ ಕೊಡ್ಬೇಕು. ಈ FIR ಕಾಪಿಗೆ ಹರೀಶ್ ಪೂಂಜಾನ ಮೇಲೆ ಆಗಿರೋದು, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮೇಲೆ ಅಲ್ಲ. ಫಸ್ಟ್ಗೆ ಅಲ್ಲೇ ಹಿಂದ್ಗಡೆ ಕೂತಿದ್ರಲ್ಲ, ಎತ್ತಿ ಒಳಗೆ ಹಾಕ್ಲಿ. ಮತ್ತೆ ಈ ಬಿಜೆಪಿ ಪಾಪಿಗಳಿದ್ದಾರಲ್ಲ ಕೆಲವು, ಅವರನ್ನು ಒಟ್ಟಿಗೆ ಸೇರಿಸಿ ಒಳಗೆ ಹಾಕ್ಲಿ, ಕ್ರಿಯೇಟ್ ಮಾಡಿದವರನ್ನು. ನನಗೆ ಒಳ್ಳೇದಾಯ್ತು. ಸಮಾಜದಲ್ಲಿ ಇವತ್ತು ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಖುಷಿ ಆಯ್ತು ನನಗೆ. ಧನ್ಯವಾದಗಳು ಸರ್. ಮಹೇಶ್ ತಿಮ್ಮರೊಡ್ಡಿ ಅವರು ಹೇಳ್ತಾ ಇರುವಂತದ್ದು ನನ್ನ ಹೇಳಿಕೆ ಇಲ್ಲ, ಶಾಸಕರ ಹೇಳಿಕೆಯನ್ನಷ್ಟೇ ನಾನು ಮತ್ತೆ ಹೇಳಿದ್ದೇನೆ, ಅವ್ರನ್ನ ಪ್ರಶ್ನೆ ಮಾಡಿದ್ದೇನೆ ಅನ್ನುವಂಥದ್ದು. ಸದನದಲ್ಲಿ ಸುಖ ಸುಮ್ಮನೆ ಈ ಒಂದು ಪ್ರಕರಣವನ್ನು ದಿಕ್ಕು ತಪ್ಪಿಸುವಂತಹ ಕೆಲಸವಾಗಿ ಇವರು ಮಾಡ್ತಾ ಇರುವಂತಹ ಒಂದು ವೃಥಾರೋಪ. ಇದಕ್ಕೆ ಗೃಹ ಸಚಿವರ ಸಹಮತ ಇರುವಂತದ್ದು. ಇದನ್ನು ನಾನು ಸುಖ ಸುಮ್ಮನೆ ಒಪ್ಪೋದಿಲ್ಲ. ಇದು ಸುಮ್ಮನೆ ಪ್ರಕರಣವನ್ನು ತಿರುಗಿಸ್ತಾ ಇದ್ದಾರೆ, ಏನೂ ಆಗಿಲ್ಲ, ನಾನು ಎಲ್ಲಕ್ಕೂ ಸಿದ್ಧನಿದ್ದೇನೆ ಅನ್ನುವಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಮಾತುಗಳಾಗಿದ್ದು. ಕ್ಯಾಮರಾ ಪರ್ಸನ್ ವಿವೇಕ್ ಜೊತೆ ಸಂತೋಷ್ ಕಶ್ಯಪ್, ಅಶ್ವವೇಗ ನ್ಯೂಸ್, ಬೆಂಗಳೂರು.